ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಿನ್ನೆ RCB ವರ್ಸಸ್ MI ಅಂದರೆ ಬೆಂಗಳೂರು ವರ್ಸಸ್ ಮುಂಬೈ ಮ್ಯಾಚ್ ನಡೀತು. ಆ ಮ್ಯಾಚ್ನಲ್ಲಿ RCB ತಂಡ 12 ರನ್ಗಳಿಂದ ಗೆದ್ದು ಬೀಗಿದೆ. ಆ ಒಂದು ಮ್ಯಾಚ್ನಲ್ಲಿ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 221 ರನ್ನನ್ನು ಹೊಡಿತು. ಚೆನ್ನಾಗಿದೆ ಬಿಡುಗಿರಿ ಸ್ನೇಹಿತರೆ, ಒಂದು ಬಸ್ ಚೆನ್ನಾಗಿತ್ತಾ ಹೇಳಿ. ಸ್ನೇಹಿತರೆ, 221 ರನ್ನನ್ನು ಗುರಿ ಬೆನ್ನತ್ತಿ ಬಂದಂತಹ ಮುಂಬೈ ತಂಡ ಕೇವಲ 209 ರನ್ಗಳನ್ನ ಹೊಡಿಲಿಕ್ಕಷ್ಟೇ ಶಕ್ತ ಆಯಿತು. 12 ರನ್ಗಳಿಂದ ಮುಂಬೈ ತಂಡ ಸೋತಿದೆ. ಸ್ನೇಹಿತರೆ, ಪಂದ್ಯದ ಸಾರಾಂಶವನ್ನು ಹೇಳೋದಾದರೆ, ಮೊದಲು ಬ್ಯಾಟಿಂಗ್ ಮಾಡಿದಂತಹ RCB ಮೊದಲನೇ ಬಾಲಲ್ಲೇ ಫಿಲ್ ಸಾಲ್ಟ್ ಅವರು ಒಂದು 4 ಹೊಡಿತಾರೆ, ಮತ್ತು 2ನೇ ಬಾಲೇ ಔಟ್ ಆಗ್ತಾರೆ. ಆಗ ಎಲ್ಲರಿಗೂ ಒಂದು ಕಡೆ ಏನಪ್ಪ ಈ ಥರ ಆಗೋಯ್ತು ಅಂತ ಹೇಳಿಬಿಟ್ಟು ದಿಗ್ಭ್ರಮೆಗೊಳಗಾದರು. ಆದರೆ ಅದರ ಜೊತೆ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಂದು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು. ತುಂಬಾ ಚೆನ್ನಾಗಿ ಆಡಿದ್ರು ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು ಕೂಡ ಕಳೆದ ಮ್ಯಾಚ್ಗಳ ರೀತಿಯಲ್ಲಿ 30 ಬಾಲಿಗೆ 30 ಈ ರೀತಿಯಾಗೆಲ್ಲ ಸ್ಕೋರ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಆಡಿ 42 ಬಾಲ್ಗಳಲ್ಲಿ 67 ರನ್ನನ್ನು ಹೊಡೆದಿದ್ದಾರೆ. ಅದರಲ್ಲಿ 2 6 ಮತ್ತು 8 4ಗಳನ್ನ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ ಸ್ನೇಹಿತರೆ. ಇದಾದಮೇಲೆ ದೇವದತ್ ಪಡಿಕ್ಕಲ್ ಅವರು ಕೂಡ ಅಷ್ಟೇ 3 6 2 4 ಮುಖಾಂತರ 22 ಬಾಲಿಗೆ 37 ರನ್ನನ್ನು ಹೊಡೆದ್ರು. ದೇವದತ್ ಪಡಿಕ್ಕಲ್ ಅವರು ಬೇಡದ ಶಾಟನ್ನು ಹೊಡೆಯೋದ್ರ ಮೂಲಕ ಕ್ಯಾಚನ್ನು ಒಪ್ಪಿಸ್ತಾರೆ. ಇನ್ನು ಸ್ವಲ್ಪದ್ರಲ್ಲೇ ಅದು 6 ಹೋಗೋದು, ಆದರೆ ಕ್ಯಾಚ್ ಹಿಡಿದ್ರು ಅಲ್ಲಿ. ಇದಾದಮೇಲೆ ಪಡಿಕ್ಕಲ್ ಆದಮೇಲೆ ರಜತ್ ಪಟಿದಾರ್ ತುಂಬ ಚೆನ್ನಾಗಿ ಆಡಿದ್ರು ಸ್ನೇಹಿತರೆ. ರಜತ್ ಪಟಿದಾರ್ 4 6 ಹೊಡೆದಿದ್ದಾರೆ ಮತ್ತು 5 4 ಹೊಡೆದಿದ್ದಾರೆ. 32 ಬಾಲ್ಗಳಲ್ಲಿ 64 ಹೊಡೆದಿದ್ದಾರೆ. ಇದಾದಮೇಲೆ ಬಂದಂತಹ ಲಿವಿಂಗ್ ಸ್ಟೋನ್ ಅವರೇ ಸ್ವಲ್ಪ ಬ್ಯಾಡದ ಶಾಟನ್ನು ಆಡೋಕ್ಕೋಗಿ ಔಟ್ ಆಗಿದ್ದು 0 ಹೊಡೆದಿದ್ದಾರೆ, ಯಾವುದೇ ರನ್ ಮಾಡಿಲ್ಲ. ಇದಾದಮೇಲೆ ಜಿತೇಶ್ ಶರ್ಮಾ ಇವರು ಮಾತ್ರ ಸೂಪರ್ ಕ್ಲಾಸಾಗಿ ಆಡಿದ್ರು ಸ್ನೇಹಿತರೆ. 4 6 2 4ಗಳ ಮುಖಾಂತರ ಕೇವಲ 19 ಎಸೆತಗಳಲ್ಲಿ 40 ರನ್ನನ್ನು ಹೊಡೆದಿದ್ದಾರೆ ಸ್ನೇಹಿತರೆ. ಇವೆಲ್ಲದರ ಮುಖಾಂತರ ಟೀಮ್ ಡೇವಿಡ್ ಅವರಿಗೆ ಬ್ಯಾಟಿಂಗೇ ಸಿಗಲಿಲ್ಲ ಸರಿಯಾಗಿ. ಅವರು ಬರೀ 1 ಬಾಲಿಗೆ 1 ರನ್ನನ್ನು ಹೊಡೆದಿದ್ದಾರೆ. ಇವೆಲ್ಲದರ ಮುಖಾಂತರ RCB ತಂಡ 221 ರನ್ನನ್ನು ಹೊಡಿತು. ಇದನ್ನು ಗುರಿಯನ್ನು ಬೆನ್ನಟ್ಟಿದ ಒಂದು ಮುಂಬೈ ತಂಡ, ರೋಹಿತ್ ಅವರು ಸ್ಟಾರ್ಟಿಂಗಲ್ಲಿ ಅಗ್ರೆಸಿವ್ ಇಂಟೆಂಟ್ ತೋರಿಸಲಿಕ್ಕೆ ಬಂದಾದರೂ ಕೂಡ 9 ಬಾಲ್ಗಳಲ್ಲಿ 17 ರನ್ನನ್ನು ಹೊಡೆದಿದ್ದಾರೆ. ಅದಾದಮೇಲೆ ರಿಕೆಲ್ಟನ್ ಅವರು 10 ಬಾಲ್ಗೆ 17 ಹೊಡೆದಿದ್ದಾರೆ. ಅವರು 4 4 ಹೊಡೆದಿದ್ದಾರೆ. ಮತ್ತು ವಿಲ್ ಜಾಕ್ಸ್, ತುಂಬ ಭರವಸೆಯ ಆಟಗಾರ ವಿಲ್ ಜಾಕ್ಸ್ ಅವರು 18 ಬಾಲ್ಗೆ 22 ಹೊಡೆದಿದ್ದಾರೆ. ಇದಾದಮೇಲೆ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದು, ಆದರೆ 5 4 ಹೊಡೆದಿದ್ದಾರೆ. 26 ಬಾಲ್ಗೆ 28 ರನ್ನನ್ನು ಹೊಡೆದಿದ್ದಾರೆ. ಆದರೆ ಇದು ರನ್ನೇ ಬಾಲ್ ಆಡಿದ್ದಾರೆ. ಇದು ಅಂತ ಸರಿ ಅನ್ನಿಸ್ತಿಲ್ಲ. ಲಾಸ್ಟ್ ಟೈಮು ತಿಲಕ್ ವರ್ಮಾ ಆಡಿದ್ರಲ್ಲ, ಆ ರೀತಿಯಾದಂಥ ಬ್ಯಾಟಿಂಗ್ ಇದು. ಇದಾದಮೇಲೆ ತಿಲಕ್ ವರ್ಮಾ ತುಂಬ ಚೆನ್ನಾಗಿ ಆಡಿದ್ರು. ಇಲ್ಲಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಇವರಿಬ್ಬರ ಪಾರ್ಟ್ನರ್ಶಿಪ್ ತುಂಬಾ ಕ್ರೂಷಿಯಲ್ ಆಯಿತು. ಒಂದು ಕಡೆ ಪಂದ್ಯವನ್ನು ಅವ್ರ ಕಡೆ ತಿರುಗಿಸ್ಬಿಟ್ಟಿದ್ರು, RCB ಸೋತೇ ಬಿಡ್ತು ಅನ್ನೋ ರೇಂಜಲ್ಲಿತ್ತು. ನೋಡಿ, ತಿಲಕ್ ವರ್ಮಾ 29 ಬಾಲಲ್ಲಿ 56 ರನ್, 4 4 4 6 ಹೊಡೆದಿದ್ದಾರೆ. ಮತ್ತು ಹಾರ್ದಿಕ್ ಪಾಂಡ್ಯ 15 ಬಾಲ್ಗೆ 42 ರನ್ನನ್ನು ಹೊಡೆದಿದ್ದಾರೆ. 4 6 3 4 ಹೊಡೆದಿದ್ದಾರೆ ಸ್ನೇಹಿತರೆ. ನಮಂದಿರ್ ಅವರು 6 ಬಾಲ್ಗೆ 11 ಹೊಡೆದಿದ್ದಾರೆ. ಸ್ಯಾಂಟ್ನರ್ 4 ಬಾಲ್ಗೆ 8, ಮತ್ತು ಇನ್ನಿದ್ದಾರೆ ಯಾರು ಅಷ್ಟು ಚೆನ್ನಾಗಿ ಆಡಿಲ್ಲ ಸ್ನೇಹಿತರೆ. ಟೋಟಲ್ಲು 9 ವಿಕೆಟ್ ಬಿದ್ದಿದ್ದಾವೆ. ಒಂದು ಕಡೆ RCB ಸೋತೇ ಬಿಡ್ತು ಅನ್ನೋ ರೇಂಜ್ಗೆ ಹೋಗಿತ್ತು. ಯಾವಾಗ ಅಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ಇವರು ತಿಲಕ್ ವರ್ಮಾ ಆಡ್ತಾ ಇರಬೇಕಾದ್ರೆ ಸೋತೇ ಬಿಡ್ತು ಅನ್ನೋ ರೇಂಜಲ್ಲಿ ಇತ್ತು RCB. ಕಡಿಮೆ ಬಾಲಲ್ಲಿ ಸುಮಾರು 400-500 ಸ್ಟ್ರೈಕ್ ರೇಟಲ್ಲಿ ಹಾರ್ದಿಕ್ ಪಾಂಡ್ಯ ಆಡ್ತಾಯಿದ್ರು. ಲಾಸ್ಟ್ ಓವರಲ್ಲಿ 19 ರನ್ ಬೇಕಿತ್ತು. ಆಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದು ಕೃಣಾಲ್ ಪಾಂಡ್ಯ ಅವರಿಗೆ. ಮತ್ತು ಕೃಣಾಲ್ ಪಾಂಡ್ಯ ಅವರು ಸೂರ್ಯಕುಮಾರ್ ಹೇಳಲೇಬೇಕು. ಸೂರ್ಯಕುಮಾರ್ ಬರೀ ರನ್ಯ ಬಾಲ್ ಆಡಿದ್ರು. ಅದರಲ್ಲೂ ಸೂರ್ಯಕುಮಾರ್ ಅವ್ರದ್ದು 2 ಏನಪ್ಪ ಅಂದರೆ ಕ್ಯಾಚ್ ಬಿಟ್ಟರು 2. ಅದಾದರೂ ಕೂಡ ಅವರು ರನ್ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಇದೆಲ್ಲದರ ಮುಖಾಂತರ RCB ಗೆದ್ದಿದೆ. ಕುತೂಹಲಭರಿತವಾಗಿತ್ತು ಮ್ಯಾಚ್, ಮಾತ್ರ ಸೂಪರಾಗಿತ್ತು ಅಂದರೂ ಕೂಡ ತಪ್ಪಿಲ್ಲ ಸ್ನೇಹಿತರೆ. ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಿಮ್ಗೇನು ಅನ್ನಿಸುತ್ತೆ ಈ ವಿಡಿಯೋ ಬಗ್ಗೆ ಮತ್ತು ಈ ಮ್ಯಾಚ್ ಬಗ್ಗೆ? ನೀವು ನೋಡಿರ್ತೀರ,
ಯಾಕೋ ಹಂಗೆ ಆಡಬೇಡ, ಸುಮ್ಮನಿರೋ. ಈ ಮ್ಯಾಚನ್ನು ನೀವು ನೋಡಿರ್ತೀರ, ದಯಮಾಡಿ ತಾವುಗಳು ಈ ಮ್ಯಾಚ್ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.